ಮಧ್ಯಪ್ರಾಚ್ಯದಲ್ಲಿ ಇರಾನ್ ಇಸ್ರೇಲ್ ವಾರ್. ರಾಯನ ಟಾಕ್ಸಿಕ್ ರಿಲೀಸ್ಗೆ ಎಫೆಕ್ಟ್. ಟಾಕ್ಸಿಕ್ ಮೂವಿ ರಿಲೀಸ್ ಪೋಸ್ಟ್ಪೋನ್. ಹಲವು ವರ್ಷಗಳ ಯಶ್ ತಪಸ್ಸು ಟಾಕ್ಸಿಕ್. ಕನ್ನಡ ಸಿನಿಮಾ ರಂಗವನ್ನ ಜಾಗತಿಕ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬೇಕು ಎಂಬ ಕನಸಿನ ಮುಂದೆ ಹಣ, ಬಲ, ಛಲ ಎಲ್ಲವನ್ನೂ ಒಂದ್ ಕೈ ಮೀರಿ ಖರ್ಚು ಮಾಡಿದ್ರು ಯಶ್. ಅದೆಷ್ಟೇ ಅಡೆತಡೆ ಬಂದಿದ್ರು ಯಶ್ ಸಿನಿಮಾ ರಿಲೀಸ್ ಮಾಡಲು ಹಿಂಜರಿದಿರಲಿಲ್ಲ. ಆದ್ರೀಗ ಯಶ್ ಅನಿವಾರ್ಯವಾಗಿ ಚಿತ್ರ ಬಿಡುಗಡೆಯನ್ನ ಮುಂದಕ್ಕೆ ತಳ್ಳಿದ್ದಾರೆ. ಹೌದು, ಇದೇ ದಿನಾಂಕ ಇದೇ ಮಾರ್ಚ್ 19ಕ್ಕೆ ಯಶ್ ಥಿಯೇಟರ್ಗೆ ಬಂದೇ ಬರ್ತೀನಿ ಅನ್ನೋ ಬರೀ ಮಾತಾಗಿರ್ಲಿಲ್ಲ, ಅದು ಪ್ರತಿಜ್ಞೆಯಾಗಿತ್ತು. ಅದಕ್ಕೆ ಬದ್ಧವಾಗಿದ್ರು ಯಶ್. ಜಗತ್ತಿನಾದ್ಯಂತ ಭಾರಿ ವ್ಯವಹಾರಗಳೇ ನಡೆದಿದ್ದು ಥಿಯೇಟರ್ ಹಂಚಿಕೆಯಾಗಿತ್ತು. ಇನ್ನೇನೂ ಟ್ರೇಲರ್ ರಿಲೀಸ್ ಮಾಡಿ ಪಿಚ್ಗೆ ಇಳಿಯಲು ಮುಂದಾಗಿದ್ದ ಯಶ್ ದಿಢೀರ್ ಅಲ್ಪ ವಿರಾಮವಿಟ್ಟಿದ್ದಾರೆ. ಹೌದು, ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ಕ್ಕೆ ರಿಲೀಸ್ ಆಗ್ತಿಲ್ಲ. ಬದಲಾಗಿ ಇದೇ ಬರುವ ಜೂನ್ ತಿಂಗಳು 4ನೇ ತಾರೀಖಿನಂದು ಟಾಕ್ಸಿಕ್ ತೆರೆ ಕಾಣ್ತಿದೆ. ಯಶ್ಗೆ ಯಾವುದೇ ಕಾರಣಕ್ಕೂ ಚಿತ್ರವನ್ನ ಪೋಸ್ಟ್ಪೋನ್ ಮಾಡುವ ಉದ್ದೇಶ ಇರಲೇ ಇಲ್ಲ. ಪ್ರಭಾವಿಗಳಿಂದ ಒತ್ತಡ ಬಂದಿದ್ರು ರಾಕಿಂಗ್ ಸ್ಟಾರ್ ಬಂಡೆಯಂತೆ ಅಲ್ಲಾಡ್ಲಿಲ್ಲ. ಆದ್ರೀಗ ಯಶ್ಗೆ ಆತಂಕವನ್ನ ಸೃಷ್ಟಿಸಿರುವುದು ಇಸ್ರೇಲ್-ಇರಾನ್ ಯುದ್ಧ. ಹೌದು, ಮಧ್ಯಪ್ರಾಚ್ಯ ದೇಶದಲ್ಲಿನ ಬಿಕ್ಕಟ್ಟು, 9 ದೇಶಗಳನ್ನ ಅಲ್ಲಾಡಿಸುತ್ತಿರುವ ಬೆಂಕಿಯುಂಡೆಗಳು, ಜನರನ್ನ ಕಾಡ್ತಿರುವ ಭಯ, ಡ್ರೋನ್ ಮಿಸೈಲ್ ಬಾಂಬ್ಗಳ ಹಾವಳಿ, ಇದರ ಪರಿಣಾಮ ಟಾಕ್ಸಿಕ್ ಚಿತ್ರದ ಬಿಡುಗಡೆಯ ಮೇಲಾಗಿದೆ. ಹೀಗಾಗಿ ಇದುವರೆಗೂ ತಮ್ಮ ಸ್ಥಾನದಿಂದ ಕಿಂಚಿತ್ತೂ ಸರಿಯಾದ ಯಶ್ಗೆ ಮುಂದಕ್ಕೆ ಹೋಗುವುದು ಅನಿವಾರ್ಯವಾಗಿದೆ. ಸಿನಿಮಾ ರಿಲೀಸ್ ಇನ್ನೂ 2 ತಿಂಗಳು ಮುಂದಕ್ಕೆ ಹೋಗಿದೆ. ಈ ಬಗ್ಗೆ ಯಶ್ ಅಧಿಕೃತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಘೋಷಣೆ ಮಾಡಿದ್ದಾರೆ. ಟಾಕ್ಸಿಕ್ ಇದು ಜಾಗತಿಕ ಮಟ್ಟದಲ್ಲಿ ಪ್ರೇಕ್ಷಕರನ್ನ ಗಮನದಲ್ಲಿಟ್ಟುಕೊಂಡು ಮಾಡಿರುವ ಸಿನಿಮಾ. ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ತಯಾರಾದ ಈ ಸಿನಿಮಾ ದೇಸಿ ಆಡಿಯನ್ಸ್ ಅನ್ನಷ್ಟೇ ಅಲ್ಲದೆ ಜಗತ್ತಿನಾದ್ಯಂತ ಆಡಿಯನ್ಸ್ ಸೆಳೆಯಬೇಕು ಎಂಬ ದೃಢ ನಂಬಿಕೆಯಿಂದ ಮಾಡಿರುವ ಸಿನಿಮಾ. ಹಲವು ವರ್ಷಗಳ ಶ್ರಮದ ಬಳಿಕ ಮಾರ್ಚ್ 19ಕ್ಕೆ ಈ ಸಿನಿಮಾವನ್ನ ನಿಮ್ಮ ಮುಂದೆ ತರಬೇಕು ಅನ್ನೋದ್ರ ಕುರಿತು ನಾವು ಉತ್ಸುಕರಾಗಿದ್ದೆವು. ಆದ್ರೆ ಸದ್ಯಕ್ಕೆ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಆಗಿರುವ ಬಿಕ್ಕಟ್ಟು, ಅಲ್ಲಿನ ದೇಶಗಳಲ್ಲಿ ಉಂಟಾಗಿರುವ ಅನಿಶ್ಚಿತ ಪರಿಸ್ಥಿತಿ ನಮ್ಮ ಚಿತ್ರವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ತಲುಪುವ ನಮ್ಮ ಉದ್ದೇಶದ ಮೇಲೆ ಪರಿಣಾಮ ಬೀರಬಹುದು. ಹೀಗಾಗಿ ನಮ್ಮ ಸಹಭಾಗಿಗಳು ಹಾಗೂ ಪ್ರೇಕ್ಷಕರ ಹಿತದೃಷ್ಟಿಯಿಂದ ಮುಂದೂಡಬೇಕಾಗಿದೆ. ಇದು ಕಷ್ಟಕರವಾಗಿದ್ರೂ ಸೂಕ್ತ ನಿರ್ಧಾರವನ್ನೇ ತೆಗೆದುಕೊಂಡಿದ್ದೇವೆ. ನಿಮ್ಮ ತಾಳ್ಮೆ ಹಾಗೂ ಅರ್ಥೈಸಿಕೊಳ್ಳುವಿಕೆಗೆ ಧನ್ಯವಾದಗಳು. ನಿಮ್ಮ ಪ್ರೀತಿ, ಬೆಂಬಲ ಮುಂದುವರೆಯಲಿದೆ ಅನ್ನೋ ವಿಶ್ವಾಸವಿದೆ. ಟಾಕ್ಸಿಕ್ ಚಿತ್ರ ಇದೇ ಜೂನ್ 4ರಂದು ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಜಗತ್ತಿನಾದ್ಯಂತ ರಿಲೀಸ್ ಆಗುತ್ತಿದೆ. ಚಿತ್ರಮಂದಿರಗಳಲ್ಲಿ ಸಿಗೋಣ. ಇಂತಿ ನಿಮ್ಮ ಯಶ್. ಅನಿಶ್ಚಿತವಾಗಿ ಎದುರಾದ ಯುದ್ಧಕ್ಕೆ ಇಡೀ ಜಗತ್ತು ತತ್ತರಿಸಿದೆ. ತೈಲ ಪೂರೈಕೆ, ಇಂಧನ ಪೂರೈಕೆ, ಕಚ್ಚಾ ತೈಲ ವ್ಯವಹಾರದ ಮೇಲೆ ಪರಿಣಾಮವಂತೂ ಎಲ್ಲರಿಗೂ ಗೊತ್ತಿರೋದೆ. ಆದರೆ ಕನ್ನಡ ಚಿತ್ರದ ಮೇಲೆ ಪರಿಣಾಮವೇನು? ಇದರ ಬಿಡುಗಡೆಗೆ ಅದೆಲ್ಲೋ ಆಗ್ತಿರೋ ಯುದ್ಧ ಅಡ್ಡಿ ಆಗ್ತಿರೋದಾದ್ರೂ ಯಾಕೆ ಎಂದು ಹಲವರಲ್ಲಿ ಪ್ರಶ್ನೆ ಮೂಡಬಹುದು. ಆದ್ರೆ ನೆನ್ಪಿರ್ಲಿ, ಟಾಕ್ಸಿಕ್ ಸಾಮಾನ್ಯ ಸಿನಿಮಾವಲ್ಲ. ಇದು ಇಡೀ ಗ್ಲೋಬಲ್ ಸಿನಿಮಾ ಮಾರ್ಕೆಟ್ ಅನ್ನ ಟಾರ್ಗೆಟ್ ಮಾಡಿದ್ದ ಸಿನಿಮಾ. ಮುಖ್ಯವಾಗಿ ಗಲ್ಫ್ ರಾಷ್ಟ್ರಗಳಲ್ಲಿ ಬಿಕ್ಕಟ್ಟು ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಮೇಲೆ ಪರಿಣಾಮ ಬೀರುವ ಸಂಭವ ಹೆಚ್ಚಿದೆ. ಗ್ಲೋಬಲ್ ಮಾರ್ಕೆಟ್ ಅನ್ನ ತಲುಪುವ ಯಶ್ ವೇಗಕ್ಕೆ ಅಡ್ಡಿಯಾಗಬಹುದು. ಹೀಗಾಗಿ ಈ ಪೀಕ್ನಲ್ಲಿ ಟಾಕ್ಸಿಕ್ ಚಿತ್ರ ಬಿಡುಗಡೆಗೆ ಅಪಸ್ವರವೇ ಹೆಚ್ಚಿತ್ತು. ಹೀಗಾಗಿ ವೇಗದ ನಿರ್ಧಾರಕ್ಕೆ ಬಂದ ಯಶ್ ರಿಲೀಸ್ ದಿನಾಂಕವನ್ನ ಮುಂದಕ್ಕೆ ಹಾಕಿದ್ದಾರೆ. ಭಾರತೀಯ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.